ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳಗಟ್ಟಿ. ಪ್ರತ್ಯೇಕ ಪಾಲಿಕೆಗೆ ಅಡ್ಡಗಾಲು ಹಾಕುವವರು ಧಾರವಾಡ ಅಭಿವೃದ್ಧಿಯ ಶತ್ರುಗಳು. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಸ್ಥಾಪನೆಯಾಗಬೇಕು ಎಂದು ಆಗ್ರಹಿಸಿ ನಡೆಯುತ್ತಿರುವ ಜನಕಲ್ಯಾಣ ಹೋರಾಟವು ಇಂದು ಯಶಸ್ವಿಯಾಗಿ 9 ದಿನಕ್ಕೆ ಕಾಲಿಟ್ಟಿದೆ. ದಿನದಿಂದ ದಿನಕ್ಕೆ ಸಾರ್ವಜನಿಕ ವಲಯ ಹಾಗೂ ವಿವಿಧ ಸಮುದಾಯಗಳಿಂದ ವ್ಯಾಪಕ ಬೆಂಬಲ ವ್ಯಕ್ತವಾಗುತ್ತಿದ್ದು, ಇಂದು ಮರಾಠ ಸಮಾಜವು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಘೋಷಿಸಿ ರಂಗ ಪ್ರವೇಶ ಮಾಡಿದೆ. ನಗರದ ಪ್ರಮುಖ ಐತಿಹಾಸಿಕ ಕೇಂದ್ರವಾದ ಶಿವಾಜಿ ವೃತ್ತದಿಂದ ಮರಾಠ ಸಮಾಜದ ಪ್ರಮುಖರು ಹಾಗೂ ಕಾರ್ಯಕರ್ತರು ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದರು. ಮೆರವಣಿಗೆಯ ಮುಖಾಂತರ ಪ್ರತ್ಯೇಕ ಮಹಾನಗರ ಪಾಲಿಕೆ ಪರವಾಗಿ ಘೋಷಣೆಗಳನ್ನು ಕೂಗುತ್ತಾ ಸಾಗಿದ ಪ್ರತಿಭಟನಾಕಾರರು ನೇರವಾಗಿ ಹೋರಾಟ ವೇದಿಕೆಗೆ ಆಗಮಿಸಿ ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಿದರು. ಹೋರಾಟ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಮರಾಠ ಸಮಾಜದ ಹಿರಿಯ ಮುಖಂಡರಾದ ಮೋಹನ್ ಮೋರೆ ಮತ್ತು ಅವರು ಅತ್ಯಂತ ಕಠಿಣ ಶಬ್ದಗಳಲ್ಲಿ ತಮ್ಮ ಆಕ್ರೋಶನ ಹೊರಹಾಕಿದರು. ಧಾರವಾಡದ ಪ್ರತ್ಯೇಕ ಪಾಲಿಕೆ ರಚನೆಯ ಪ್ರಸ್ತಾಪನೆಗೆ ಗೌರವಾನ್ವಿತ ರಾಜ್ಯಪಾಲರು ತಕ್ಷಣ ಅಂಕಿತ ಹಾಕಬೇಕು. ಧಾರವಾಡದ ಹಿತದೃಷ್ಟಿಯಿಂದ ಈ ನಿರ್ಧಾರ ಅತ್ಯಂತ ಅನಿವಾರ್ಯವಾಗಿದೆ. ಯಾರೆಲ್ಲ ಈ ಪ್ರತ್ಯೇಕ ಪಾಲಿಕೆ ರಚನೆಗೆ ಅಡ್ಡಗಾಲ ಹಾಕುತ್ತಿದ್ದಾರೋ ಅವರು ಧಾರವಾಡದ ಒಟ್ಟಾರೆ ಅಭಿವೃದ್ಧಿಗೆ ಕಲ್ಲು ಹಾಕುತ್ತಿದ್ದಾರೆ ಎಂದು ಅರ್ಥ. ಅಂತಹ ನಾಯಕರು ಅಥವಾ ಶಕ್ತಿಗಳು ದಯವಿಟ್ಟು ಧಾರವಾಡದ ಜನತೆಗೆ ದ್ರೋಹ ಬಗೆಯುವುದನ್ನು ನಿಲ್ಲಿಸಬೇಕು ಎಂದು ಅವರು ಖಡಕ್ ಆಗಿ ಎಚ್ಚರಿಸಿದರು. ಹೋರಾಟದ 9ನೇ ದಿನವಾದ ಇಂದು ಪ್ರತ್ಯೇಕ ಪಾಲಿಕೆಗಾಗಿ ಆಗ್ರಹಿಸಿ 5 ಜನ ಪ್ರಮುಖ ಹೋರಾಟಗಾರರು ಸಾಂಕೇತಿಕ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು. ಇಂದಿನ ಉಪವಾಸ ಸತ್ಯಾಗ್ರಹದಲ್ಲಿ ಶಿವಶಂಕರ್ ಹಂಪನ್ನವರ್, ಶಂಕರ್ ನೀರಾವರಿ, ಕಿಶೋರ್ ಬಡಿಗೇರ್, ಶ್ರೀಮತಿ ಆಸ್ಮಾ ಸೈಯದ್, ಬಾಷಾಸಾಬ್ ಮುದ್ಗಲ್ ಭಾಗವಹಿಸಿದ್ದರು. ಸ್ಥಳೀಯ ನಾಗರಿಕರು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪವಾಸ ನಿರತರಿಗೆ ಹಣ ರಸ ನೀಡುವ ಮೂಲಕ ಬೆಂಬಲ ಸೂಚಿಸಿದರು. ಧಾರವಾಡದ ಪ್ರತ್ಯೇಕ ಅಸ್ತಿತ್ವ ಮತ್ತು ಅಭಿವೃದ್ಧಿಗಾಗಿ ಆರಂಭವಾಗಿರುವ ಈ ಹೋರಾಟವು ತಾರ್ಕಿಕ ಅಂತ್ಯ ಕಾಣುವವರೆಗೂ ಶ್ರಮಿಸುವುದಿಲ್ಲ ಎಂದು ಹೋರಾಟ ಸಮಿತಿಯ ಪ್ರಮುಖ ಇದೇ ಸಂದರ್ಭದಲ್ಲಿ ಪುನರುಚ್ಚರಿಸಿದರು. ಈ ಸಂದರ್ಭದಲ್ಲಿ ಮರಾಠ ಸಮಾಜ ಹಾಗೂ ಹೋರಾಟ ಸಮಿತಿಯ ಪ್ರಮುಖರಾದ ಪ್ರಕಾಶ್ ಘಾಟ್ಗೆ, ರಾಜು ಬಿರ್ಜನ್ನವರ್, ಮಹೇಶ್ ಶಿಂದೆ, ವಿನಯ್ ಬಾಬರ್, ನವೀನ್ ಕದಂ, ವಿಜಯ್ ಭೋಸ್ಲೆ, ಮೋಹನ್ ಕೆಮ್ಕೇರ್, ಈರಣ್ಣ ಕದಂ, ಶಿವಾಜಿ ಘಾಟ್ಗೆ, ಸುನೀಲ್ ಮೋರೆ, ಶಿವಾಜಿ ಮದನಿ, ದೀಪಕ್ ಶಿಂದೆ, ಭೀಮಪ್ಪ ಕಸಾಯಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಹಾಗೂ ಗುರುಗಳು ರೇಗನಗೌಡರು, ಪ್ರಕಾಶ್ ಘಾಟ್ಗೆ ಅವರು, ನವೀನ್ ಕದಂ ಅವರು, ಅಂದ್ರೆ ಈ ರೀತಿ ಸಾಕಷ್ಟು ಇಲ್ಲಿ ಹೋರಾಟಗಾರರು ಇಲ್ಲಿ ಸುಮಾರು 7ನೇ ದಿನ ಇವತ್ತು ಇಲ್ಲಿ 9ನೇ ದಿನ ಇವತ್ತು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಬೆಂಬಲಕವಾಗಿ ನಾವು ಇಲ್ಲಿ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ನಾವು ನಿರ್ಣಯ ತೋರಿಸ್ತೀವಿ. ನಾವು ಇಲ್ಲಿ ಬರೀತೇವೆ. ಬಂಧುಗಳೇ, ನಾ ಇಷ್ಟೇ ಬಯಸ್ತೇನೆ, ಧಾರವಾಡದ ಒಂದು ಪ್ರಜ್ಞಾವಂತ ಊರು, ವಿದ್ಯಾವಂತರ ಒಂದು ಊರು, ಅದು ವಿದ್ಯಾವರ್ಧಕ ಸಂಘದ ಎದುರಿಗೆ ನಾವು ಹೋರಾಟ ಮಾಡ್ತಾ ಇದ್ದು ಅಂದ್ರೆ ಬಹಳ ಎಚ್ಚರಿಕೆಯಿಂದ ನಾವು ಹೋರಾಟ ಮಾಡ್ತಾ ಇರ್ತೇವೆ. ನಾನು ಇಲ್ಲಿ ನಾನು ಸಣ್ಣವನಾಗಿ ಹೇಳ್ಬೇಕಂದ್ರೆ ನಮ್ಮ ಧಾರವಾಡದಲ್ಲಿ ಯಾವುದಾದ್ರೂ ಹೋರಾಟ ಯಶಸ್ವಿಯಾಗಿದೆ ಅಂದ್ರೆ ಅದು ವಿದ್ಯಾವರ್ಧಕ ಸಂಘದ ಒಂದು ನೇತೃತ್ವದಲ್ಲಿ. ಇದು ನಾವು ನೆನಪು ಮಾಡ್ಕೋಬೇಕು. ಯಾಕಂದ್ರೆ ಗೋಕಾಕ್ ಚಳವಳಿ ಯಾಕೆ ಯಶಸ್ವಿಯಾಗಿದೆ ಅಂದ್ರೆ ಧಾರವಾಡದಲ್ಲಿ ಹೋರಾಟ ಯಾವಾಗಲೂ ಒಂದು ಮಾದರಿಯಾಗಿ ಬರ್ತಾರೆ, ಅವರು ಬರ್ತಾರೆ, ಬಂದಿದ್ದಾರೆ, ಸಹಕಾರ ಕೊಡ್ತಾರೆ. ಅದಕ್ಕೆ ಇಲ್ಲಿ ಅವರ ಸಹಕಾರದಿಂದ ನಾವು ಕುಂತಿತ್ತು ಅಂತ ತಿಳ್ಬೋದು. ಅದ್ರ ಜೊತೆಗೆ ನಾವೇನು ಹೇಳ್ಬೇಕಂದ್ರೆ ಇವತ್ತು ಗೋಕಾಕ್ ಚಳವಳಿ ಯಶಸ್ವಿ. ಅದಕ್ಕೆ ಇವತ್ತು ಕರ್ನಾಟಕ ನಮ್ಮ ಇಡೀ ಏನಪ್ಪ ಅಂದ್ರೆ ಧಾರವಾಡದಲ್ಲಿ ಏನ್ ಚಳವಳಿ ಮಾಡ್ತಾರೆ, ಯಾವ ರೀತಿ ಯಶಸ್ವಿ ಆಗತ್ತೆ ಅಂತದ್ದು ಬಹಳ ಮಹತ್ವ ಇದೆ. ಅದಕ್ಕೆ ಈ ನಮ್ಮ ಗುರುಗಳಂತ ಬಿಡಿಯರ್ ಮಠರು ನಿನ್ನೆ ದಿನ ಬಹಳ ಒಂದು ಒಳ್ಳೆ ನಿರ್ಣಯ ತಗೊಳ್ತಾರೆ. ಅದಕ್ಕೆ ನಾವು ಸ್ವಾಗತ ಬಯಸ್ತೇವೆ. ಇವತ್ತೇನಾದ್ರೂ ಇವತ್ತು ನಿರ್ಣಯ ಇವತ್ತು ಈ ರೀತಿ ಆಗ್ಬೇಕಾದ್ರೆ ಹೋರಾಟಕ್ಕೆ ಬೆಂಬಲಿಸಬೇಕಾದ್ರೆ ಸುಮಾರು 2 ವರ್ಷದಿಂದ ಎಲ್ಲ ಪಕ್ಷದವರು ಬೆಂಬಲ ಕೊಡ್ತಾರೆ. ಒಂದೇ ಪಕ್ಷದಲ್ಲಿ ಯಾವುದೂ ಆಗುದಿಲ್ಲ, ಒಂದೇ ಕೈ ತೊಟ್ಟಿದ್ರು ಆಗುದಿಲ್ಲ. ಇದು ಒಂದು ಹಂತಕ್ಕೆ ಬಂದಿದೆ. ಏನೋ ಒಂದು ಪರಿಸ್ಥಿತಿ ಬದಲಾವಣೆಯ ಒಂದು ಗಾಳಿ ಬೀಸಿದಾಗ, ಒಂದು ಅಭಿವೃದ್ಧಿಯ ಒಂದು ವಿಚಾರ ಬಂದಾಗ ಏನೋ ಒಂದು ಬದಲಾವಣೆ ಕಂಡಿತು. ಆದರೆ ಎಲ್ಲ ಪಕ್ಷಾತೀತವಾಗಿ ನಾವು ಅವರು ಕನ್ವಿನ್ಸ್ ಮಾಡಿ ಇದು ಭಾವನಾತ್ಮಕ ಜನರಿಗೆ ಹತ್ತಿರವಾದ ಒಂದು ಕಚೇರಿ ಬೇಕು, ಧಾರವಾಡ ಆಗಲೇಬೇಕು, ಪ್ರತ್ಯೇಕ ಪಾಲಿಕೆ ಆಗಬೇಕು ಅನ್ನೋದು ಎಲ್ಲರೂ ಮನವರಿಕೆ ಇರೋದ್ರಿಂದ ಈ ಪಾಲಿಕೆಯನ್ನು ನಾವು ಮಾಡಬೇಕು ಅನ್ನೋದಾಗ
ನಮ್ಮ ಪಕ್ಷದವರು ಸಹ ಇದಕ್ಕೆ ಸಹಮತಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ನವರಲ್ಲಿ ಬಿಜೆಪಿಯವರಲ್ಲಿ ಇಬ್ಬರು ರಾಜ್ಯಪಾಲರನ್ನು ಭೇಟಿಯಾಗಿ ಒಂದು ಸಹಮತಿ ವ್ಯಕ್ತಪಟ್ಟು ಅವ್ರಿಗೂ ಸ್ವಾಗತ ಬಯಸ್ತೇನೆ. ಅದಕ್ಕೆ ನನ್ನ ವಿನಂತಿ ಅಂದ್ರೆ ಹೋರಾಟಗಾರರಲ್ಲಿ ಇದು ಪಕ್ಷಾತ್ಮಕವಾಗಿ ಆಗಬೇಕು. ಇದೇನು ನೀವೇನು ನಿರ್ಣಯ ತಗೋತೀರಿ ಬದ್ಧ ಆಗಬೇಕು. ಇದರಲ್ಲಿ ಯಶಸ್ಸು ನಿಮಗೆ ಸಿಗ್ತದೆ. ಏನಾದರೂ ತೊಂದರೆ ಆದರೂ ಸಹ ನಿಮಗೆ ನೋವು ಆಗ್ತದೆ ಅಂತ ಹೇಳ್ತೀನಿ. ದಯಮಾಡಿ ಹೋರಾಟಗಾರರು ದಿನ ದಿನ ನಿಮ್ಮ ನಿಲುವುಗಳನ್ನ ಕಠಿಣವಾಗಿ ನಿಲುವನ್ನು ತಗೋಬೇಕು. ಯಾಕಂದ್ರೆ ನಾವು ರಾಜಕೀಯ ಇರೋದ್ರಿಂದ ನಮ್ಮದೇ ಆದಂತ ಒಂದು ಬೇರೆ ವಿಚಾರ ಇರ್ತವೆ. ಆದ್ರೆ ಹೋರಾಟಗಾರರು ಯಾವುದೂ ನಿಲ್ಲುವುದಿಲ್ಲ. ಅದಕ್ಕೆ ತಮ್ಮ ಹೋರಾಟ ನಿಷ್ಠೂರವಾಗಿರ್ಬೇಕು. ಗುರುವಂತ ನಿಷ್ಠೂರವಾಗಿರ್ತಾರೆ. ದಯಮಾಡಿ ಯಾರಿಗೂ ನೋವು ಆಗಬಾರ್ದು. ದಯಮಾಡಿ ಕೆಲಸ ಆಗಬೇಕು ಅನ್ನುವಂತ ಒಂದು ಅಭಿಪ್ರಾಯ ಇಟ್ಕೊಂಡು ಇವತ್ತಿನ ಈ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡುತ್ತೆ. ಜೈ ಜೈ ಕರ್ನಾಟಕ. ಗಮನಿಸಿ, ಏನು ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕನ್ನುವಂತ ಹೋರಾಟದ ಗಣ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಹೋರಾಟಗಾರರು ಎಲ್ಲರಿಗೂ ಚಿರಪರಿಚಿತ ಆಗಿರ್ತಕ್ಕಂಥ ಸನ್ಮಾನ್ಯ BD ಹಿರೇಮಠ ಸಾಹೇಬ್ರವರೇ, ಮಾಸಕ್ನವರವರೇ, ವೇದಿಕೆ ಮೇಲೆ ಹಸಿರು ನಮ್ಮ ಸಮಾಜದ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಮೋರ್ಯನ್ನವರೇ, ನಮ್ಮ ಯುವಕರಿಗಿಂತಲೂ ಹೆಚ್ಚಿನ ಉತ್ಸಾಹ ಹೊಂದಿ ಈ ಹೋರಾಟದಲ್ಲಿ ಸಕ್ರಿಯ ಭಾಗಿಗಳಾಗಿರ್ತಕ್ಕಂಥ ಪ್ರಕಾಶ್ ಘಾಟ್ಗೆ ಅವರೇ, ನಮ್ಮ ಸಮಾಜದ ಯಾವತ್ತು ನವೀನ್ ಕದಂ ಅವರೇ, ಮಂಜುನಾಥ್ ಕದಂ ಅವರೇ, ಅನೇಕ ನಮ್ಮ ಇಲ್ಲಿ ಹಸಿರಾಗಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಗುರು ಹಿರಿಯರೇ ಮತ್ತು ಎಲ್ಲ ಜಾತ್ಯತೀತ ಮಾರ್ಗದರ್ಶಕ ಹಿರಿಯರೇ, ಯುವ ಮಿತ್ರರೇ, ತಮಗೆಲ್ಲ ಗೊತ್ತಿರೋ ಹಾಗೆ BD ಹಿರೇಮಠ ಅವರು ಅವ್ರೇನು ಹೋರಾಟ ಗೆಲುವುಗಳನ್ನ ತಗೊಳ್ತಾರೋ ಇದು ಒಂದೇ ಹೋರಾಟ ರಗಟ್ಟು ಹೋರಾಟ ಮಾಡಿದಾರೆ ಅವರು. ನಮಗೆಲ್ಲ ಗೊತ್ತಿರೋ ಹಾಗೆ ಆ ಹೋರಾಟ ತಾರ್ಕಿಕ ಅಂತ್ಯ ಕಾಲುವವರೆಗೂ ಕೂಡ ಅವ್ರು ಮುಂಚೂಣಿಯೊಳಗೆ ಇರ್ತಾರೆ, ಪಕ್ಷಾತೀತವಾಗೇ ಇರ್ತಾರೆ. ನಾವು ಇವತ್ತು ಪತ್ರಿಕೆಗಳ ಒಂದ್ ಕಡೆ ನೋಡಿದ್ರು, ನಾವು ಸನ್ಮಾನ್ಯ BD ಹಿರೇಮಠ ಅವರು ಒಂದು ಪಕ್ಷದ ನಿಮ್ಮ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಹೇಳ್ತಾರೆ. ದುರ್ಬಳಕೆಗೆ ಬಗ್ಗುವಂತ ಜನನೂ ಅವರಲ್ಲ, ಯಾರಿಗೂ ಹೆದರುವಂತವ್ರು ಅಲ್ಲ. ಯಾಕಂತಂದ್ರೆ ಅವರ ಹೋರಾಟ ಆ ರೀತಿ ಇರ್ತೈತೆ. ಯಾಕಂದ್ರೆ ಇಡೀ ದೇಶದ ಕಡಿಮೆ ರಾಜ್ಯಂತೂ ಚಿರಪರಿಚಿತರವರು. ನಿನ್ನೆ ತಾನೇ ಅವರ ಒಂದು ಕಾರ್ಮಿಕರ ಇದಕ್ಕಾಗಿ ಸುಮಾರು ಕೋಟ್ಯಾಂತರ ರೂಪಾಯಿ ಒಂದು ಗೆದ್ಕೊಂಡು ಬಂದ್ರು. ಅವ್ರಿಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಬೇಕು. ಮತ್ತು ಈ ಏನು ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕನ್ನುವಂತ ಯಾಕೆ ಹೋರಾಟ ಮಾಡಕ್ತಾರಪ್ಪ ಅಂತಂದ್ರೆ ಅಭಿವೃದ್ಧಿ, ಜನಸಂಖ್ಯೆ ಏರ್ತಾ ಇದೆ, ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಶಾಸಕರು, ಸನ್ಮಾನ್ಯ ಶಾಸಕರು ಇಲ್ಲವರೇ ಇರ್ತಾರೋ, ಸಚಿವರು ಸಂಸದರು ಇಲ್ಲವರ, ಪ್ರಜೆಗಳು ಪ್ರಜಾಪ್ರತಿನಿಧಿಗಳಿಗೆ ಕೈ ಮುಗಿಯುವ ಪ್ರತಿನಿಧಿತ್ವನು ಪ್ರಜೆಗಳಿಗೆ ಇವರು ಓಟ್ ಹಾಕಿ ಶಕ್ತಿ ಕೊಟ್ಟಿರ್ತಾರೆ. ಯಾವುದೇ ಪಾಯಿಂಟ್ ಅವ್ರು ಇರಲಿ ಇವತ್ತವರು ಜನರ ಸಮಸ್ಯೆ ಐತಪ್ಪ ಇವತ್ತು ಇಲ್ಲ ಅನ್ನುವಂಥ ಮನಗಂಡ ಮೂಲಕ ಎಲ್ಲರೂ ಸೇರಿಕೆ ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವ ಮಟ್ಟದೊಳಗೆ ಕಾರ್ಯಪ್ರವೃತ್ತರಾಗಬೇಕಾಗಿತ್ತು. ಆದರೂ ಕೂಡ ಒಳ್ಳೆ ತೀರ್ಮಾನ, ಒಳ್ಳೆ ವಿಚಾರವಂತರ ಇರುವುದರಿಂದ ಮತ್ತು ಎಲ್ಲ ಹೋರಾಟಗಾರರಿಗೆ ಎಲ್ಲರೂ ಬೇಕಾಗಿರುವುದರಿಂದ ಧಾರವಾಡ ಮೇಲೆ ಹಾಕೊಂಡು ಕಾಳಜಿ ಹೊಂದಿ ಮತ್ತು ಈಗಾಗಲೇ ರಾಜ್ಯಪಾಲರ ಎರಡೂ ಪಾರ್ಟಿಯವರು ಅದರ ನಾಯಕರುಗಳು ಕೂಡ ಹೋಗಿ ಇವರೆಲ್ಲರ ನೇತೃತ್ವಕ್ಕೆ ಏನು ರಾಜ್ಯಪಾಲರ ಮನವೊಲಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಅದು ಕೂಡಲೇ ಏನೋ ಒಂದು ಶುಭ ಸೂಚನೆ ಕಾಣುವಂತ ವಾತಾವರಣ ಏನು ಸೃಷ್ಟಿಯಾಗೈತಿ. ಈಗಾಗಲೇ ಹೇಳಿದ್ರು ಮರಾಠರು ಬರಾತಾರ ಅಂತಂದ್ರೆ ಇಡೀ ಏನು ಅದಕ್ಕೊಂದು ಬಹಳಷ್ಟು ಇತಿಹಾಸ ಐತಿ. ಅಂದ್ರೆ ದಾರಿ ಬಿಡಿ ಬರಾತಾರ ದಾರಿ ಬಿಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಹಿಂದೆ ಪುನಾನಿತ್ರ ಇದಕ್ಕೆ ಬರ್ಬೇಕಂದ್ರೆ ಶಾಖೆ ರಸ್ತೆ ಅಂತ ಇರ್ತದ NH4. ಈಗ NH4 ಬದಲಾವಣೆ ಆಗೈತೆ. ಅದ ಇತಿಹಾಸಕಾರರು ಕೂಡ ಇವುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಇತಿಹಾಸ ಉಳಿಸುವಂತ ಕೆಲಸಕ್ಕೆ ನಾವು ಕೈ ಹಾಕಬೇಕು. ಇದು ಐತಿಹಾಸಿಕ ಹೋರಾಟ. ಇದಕ್ಕೆ ನಮ್ಮ ಸಮಾಜ ಇವತ್ತು ಬೆಂಬಲವಾಗೈತೆ, ಮುಂದೆನೂ ಐತಿ, ಹಿಂದೆನೂ ಇರ್ತದೆ ಅನ್ನುವಂತ ಮಾತನ್ನು ಹೇಳಿ ನಮ್ಮಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಧನ್ಯವಾದ. ಶಿವಶಂಕರ ಹಂಪಣ್ಣವರು 2ನೇ ದಿವಸದ ಉಪವಾಸ ಸತ್ಯಾಗ್ರಹ ಕೊಟ್ಟಿದ್ದಾರೆ. ಅದೇ ರೀತಿ ಶಂಕರ್ ಸರ್ ನೀರಾವರಿ ಅವರು ಇವತ್ತಿನಿಂದ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ ಅವರು. ಅದೇ ರೀತಿ ನಮ್ಮ ಕಿಶೋರ್ ಬಡ್ಗೇರ್ ಸೈಯದ್ ಅವರು ಆಸ್ಮಾ ಸೈಯದ್ ಅವರು ದಯಮಾಡಿ ಅವರಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರ ಉಪವಾಸ ಸತ್ಯಾಗ್ರಹಕ್ಕೆ ಪ್ರೋತ್ಸಾಹ ಮಾಡಬೇಕು. ನಾಳೆ ಮತ್ತೆ 5 ಜನ ಕೊಡ್ತಾರೆ. ಯಾಕಂದ್ರೆ ಪ್ರತಿದಿನ ಇದು ಸರದಿ ಅನ್ನ ಸತ್ಯಾಗ್ರಹ 30ನೇ ತಾರೀಕಿನವರೆಗೆ ಇದು ನಿರಂತರವಾಗಿ ನಡೀತೈತೆ. ಪ್ರತಿದಿನ 5 ಜನ
ಪ್ರತಿ ದಿನ 5 ಜನ ಉಪವಾಸ ಕೂಡ್ತಾರಂತೇಳಿ ಹೇಳ್ತೇನೆ. ಈಗ ಈ ಸಭೆಯನ್ನು ಉದ್ದೇಶಿಸಿ ಮರಾಠ ಸಮಾಜದ ಮುಖಂಡರಾದಂತ ಮೋಹನ ಮೋರೆ ಅವರು ಮಾತಾಡಬೇಕಂತ ಹೇಳ್ತೀವಿ. ವಂದನೆಗಳು. ಇವತ್ತಿನ ದಿವಸ ನಾವೆಲ್ಲ ಕೂಡಿ ಮರಾಠ ಸಮಾಜದವರು ಬಂದು ಇಲ್ಲೇ ಈ ಪ್ರತ್ಯೇಕ ವೇದಿಕೆ ಏನು ಬಹಳ ದಿವಸದಿಂದ ಇವರು ಮಾಡುವಂತ ಪ್ರಯತ್ನಕ್ಕೆ ನಮ್ಗೆ ಅಲ್ಪ ಕಾಣಿಕೆ ಸಮಾಜ ವತಿಯಿಂದ ತಾವು ಯಾವಾಗ ಕರೆದ್ರು ನಮ್ಮ ಸಮಾಜ ತಮ್ಮ ಹಿಂದಿದೆ, ಯಾವಾಗ ಕರೆದ್ರು ನಾವು ಬಂದು ನಿಮ್ಮ ಜೊತೆ ನಿಲ್ತೇವೆ ಅಂತೇಳಿ ಬಿಡಿ ಹಿರೇಮಠಣ್ಣವರಿಗೆ ಈ ನಮ್ಮ ಸಮಾಜ ಮುಖಾಂತರ ಎಲ್ಲರ ಮುಖಾಂತರ ಅವರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತಿನ ದಿವಸ ಪಾಪ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇಂಥ ಬಿಸಿಲಾಗ ನಾವು ಬಂದಿಂದ ಎಲ್ಲರಿಗೂ ಇದನ್ನು ಮಾಡಿಕೊಂಡ ಅವರಿಗೂ ಸಹ ನಾವು ಕೃತಜ್ಞತೆ ಅರ್ಪಿಸಿ ಎಲ್ಲ ಮೀಡಿಯಾದವರಿಗೂ ಕೃತಜ್ಞತೆಯನ್ನು ಅರ್ಪಿಸಿ ಇವತ್ತು ನನಗೆ ಸ್ವಲ್ಪ ಇಲ್ಲಿ ಮಾತಾಡಕ್ಕೆ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಬರಲಿ ದಯಮಾಡಿ. ಈಗ ಈಗ ಎಲ್ಲ ಸತ್ಯಾಗ್ರಹಿಗಳ ಪರವಾಗಿ ಶಿವಾಜಿ ಮಹಾರಾಜರನ್ನು ನೆನೆಯುತ್ತಾ ಕಾಣಬೇಕಲ್ಲ, ಶಿವಾಜಿ ಮಹಾರಾಜರನ್ನು ನೆನೆಯುತ್ತಾ ಸುಭಾಷ್ ಚಂದ್ರ ಅವರನ್ನು ನೆನೆಯುತ್ತಾ ಶಾಂತಿಗಾಗಿ ಜೀವನ ಕೊಟ್ಟಂತ ಗಾಂಧೀಜಿಯವರನ್ನ ನೆನೆಯುತ್ತಾ ಶಾಂತಿಯುತವಾಗಿ ಭ್ರಾಂತಿಯುತವಾಗಿ ಬರಬಾರದು. ಕೂಡಲೇ ರಾಜ್ಯಪಾಲರು ಕೂಡಲೇ ಧಾರವಾಡ ಮಹಾನಗರ ಪಾಲಿಕೆ ಏನೋ ಅನುಮೋದನೆ ಇದೆ ಅದಕ್ಕೆ ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಇದು ಪ್ರಾರಂಭಿಕ ಪ್ರತ್ಯೇಕ ಮಹಾನಗರ ಪಾಲಿಕೆ ಧಾರವಾಡ जानते हैं जो चीज मांगने से नहीं मिलता हम खींच लेते हैं। चलो धारवाड़ महानगर पालिಕೆಗೆ ಬಿಡಿ ಹಿರೇಮಠವರ ಹೋರಾಟಕ್ಕೆ ರಾತ್ರಿ ಆರ್ಡರ್ ಆಯ್ತು 1,75,00,000 ಏನೋ 45 ದಿನದಾಗ ಮಾಡಿದ್ರು ಸರ್ಕಾರ. ಈಗ ಇದು 12 ತಿಂಗಳಾದ್ರೂ ಮಾಡುವಲ್ರು. ಯಾಕೆ ರಾಜಕಾರಣ ಕೂಡೈತಿ. ಅಲ್ಲೇ ನಿನ್ನೆ ಆರ್ಡರ್ ಆಯ್ತು 2ನೇ ತಾರೀಕು ಕಾರ್ಮಿಕ ದಿನಾಚರಣೆ 1ನೇ ತಾರೀಕು 2ನೇ ತಾರೀಕು ಮನವಿ ಕೊಟ್ಟವೆ 22ನೇ ತಾರೀಕು ಆಯ್ತು. ಇದನ್ನ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ತಿಳ್ಕೊಂಡು ರಾಜಕಾರಣ ಬಿಟ್ಟು ಜನರ ಬಯಕೆಯನ್ನು ಆಯ್ತು ಅಂತ ಮಾಡಬೇಕು. ಈಗ ನಿಮ್ಮನ್ನ ಸುಳ್ಳು ಹೇಳೋದಿಲ್ಲ. ಶಾಸಕರು ಬೆಂಬಲ ಕೊಡ್ತೇವೆ ಅಲ್ಲ. ನಾನು ಅವರಿಗೆ ಮಾತಾಡಿದ ಫೋನ್ ಮುಖಾಂತರ ಅವ್ರು ಏನ್ ಹೇಳಿದ್ರು ಅಂದ್ರೆ ಮೆಸೇಜ್ನಾಗ ಬಂದೈತಿ, ನಾ ಕಟ್ ಮಾಡಿಬಿಟ್ಟೆ, ನೀವು ಬರಬೇಕು, ನಿಮ್ಮ ಕಾರ್ಪೊರೇಟರ್ ಬಿಜೆಪಿ ಕರ್ಕೊಂಡು ಬರಬೇಕು ಅಂತೇಳಿ. ಅವಾಗ ನನಗೆ ಇವತ್ತು ಬೆಳಿಗ್ಗೆ ಮೆಸೇಜ್ ಬಂತು, ನಾ ಊರಾಗಿಲ್ಲ, ನೀವು ಊರಾಗಿಲ್ಲ ಅಂದ್ರೆ ನಿಮ್ಮ ಕಾರ್ಪೊರೇಟರ್ ಎಲ್ಲಿ ಹೋಗ್ಯಾರ, ಅದಕ್ಕೆ ನಿಮ್ಮ ಕಾರ್ಪೊರೇಟರ್ನ ಕಳಿಸ್ಬೇಕು ಅಂದಾಗ ಅದನ್ನ ಸ್ಕ್ರೀನ್ ಶಾಟ್ ಹೊಡಿತಾ ನಿಮಗೆ ಕೊಡಿಸ್ತೀನಿ. ಅವ್ರು ಏನ್ ಹೇಳಿದ್ರು, ಓಕೆ ಸರ್ ಅಂದ್ರೆ ನಮ್ಮ ಕೆಟ್ಟವಿಲ್ಲ ಬರ್ತಾರ ಅಂತ ತಿಳ್ಕೊಂಡು. ಇದರ ಕೇಂದ್ರ ಸಚಿವರು ಸಹ ಅವರ ಕಾರ್ಪೊರೇಟರ್ಗಳಿಗೆ ಕಳಿಸ್ತಾ ಇದ್ರೆ ಅವರು ರಾಜಕಾರಣ ಮಾಡ್ತಾರ ಅಂತ ತಿಳ್ಕೊಳ್ತೀವಿ ಅಷ್ಟೇ. ಆದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಏನು ಬೇಡ ಅಂತ ಹೋರಾಟ ನಡೆದಿದೆ. ಇವತ್ತು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ 9ನೇ ದಿವಸಕ್ಕೆ ಕಾಲಿಟ್ಟಿದೆ. ಇದು ಜಾತ್ಯತೀತ ಮತ್ತು ಪಕ್ಷಾತೀತ ಹೋರಾಟವಾಗಿ ಇವತ್ತು ಉಗ್ರವಾದ ಹೋರಾಟಕ್ಕೆ ಒಂದು ಕಾಲಿಟ್ಟಿದೆ. ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ನಾವು ಮಾಡಿದ್ದೇವೆ. ನಿನ್ನೆಯಿಂದ ಸರಣಿ ಉಪ ಸತ್ಯಾಗ್ರಹವನ್ನ
ನಾವು ಮಾಡ್ತಾ ಇದ್ದೀವಿ. ಇವತ್ತು 2ನೇ ದಿವಸ ಸರಣಿ ಉಪವಾಸ ಸತ್ಯಾಗ್ರಹ. ಪ್ರತಿ ದಿವಸ 5 ಜನ ಉಪವಾಸವನ್ನ ಮಾಡ್ತಾರೆ. ಇದು 30ನೇ ತಾರೀಕಿನವರೆಗೆ ನಿರಂತರವಾಗಿ ನಡೀತೈತಿ. 30ನೇ ತಾರೀಕಿನೊಳಗೆ ರಾಜ್ಯಪಾಲರು ಅದನ್ನ ಆದೇಶ ಮಾಡಲಿಲ್ಲ ಅಂದ್ರೆ 30ನೇ ತಾರೀಕಿಗೆ ಧಾರವಾಡ ಬಂದ್ ಕರೆಯನ್ನು ಕೂಡ ನಾವು ನೀಡಿದ್ದೇವೆ.